ಯಾವ ಪುರುಷಾರ್ಥಕ್ಕೆ ಈ ಕೆಲಸ ಮಾಡುತ್ತಿದ್ದೀಯಾ ಎಂಬ ಮಾತು ಕೇಳಿರಬಹುದು. ಪುರುಷಾರ್ಥ ಶಬ್ದ ಮಾನವ ಜೀವನದ 4 ಮೂಲಭೂತ ಗುರಿಗಳನ್ನು ಸೂಚಿಸುತ್ತದೆ. ಪುರುಷಾರ್ಥ, ಪುರುಷ ಅಂದರೆ ಮನುಷ್ಯ ಮತ್ತು ಅರ್ಥ ಅಂದರೆ ಉದ್ದೇಶ ಅಥವಾ ಗುರಿ. ಅಂದರೆ ಮಾನವ ಜೀವನದ ಉದ್ದೇಶ ಎಂಬ ಅರ್ಥವನ್ನು ಪುರುಷಾರ್ಥ ಹೊಂದಿದೆ. ಮನುಷ್ಯ ಜೀವನ 4 ಗುರಿಗಳನ್ನು ಹೊಂದಿದೆ. ಸಮತೋಲಿತ, ನೈತಿಕ ಮತ್ತು ತೃಪ್ತಿಕರ ಜೀವನ ನಡೆಸಲು 4 ಗುರಿಗಳು ಚೌಕಟ್ಟನ್ನು ಒದಗಿಸುತ್ತವೆ. ಪುರುಷಾರ್ಥದ 4 ಅಂಶಗಳು ಯಾವುದು ಎಂಬುದನ್ನು ನೋಡೋಣ. ಮೊದಲನೆಯದಾಗಿ ಧರ್ಮ, ಅಂದರೆ ಸದ್ವಿಚಾರಗಳು ಮತ್ತು ಕರ್ತವ್ಯ. ಎರಡನೆಯದು ಅರ್ಥ, ಅಂದರೆ ಸಂಪತ್ತು ಮತ್ತು ಸಮೃದ್ಧಿ. ಮೂರನೆಯದು ಕಾಮ, ಅಂದರೆ ಆನಂದ ಮತ್ತು ಆಸೆಗಳು. 4 ಮತ್ತು ಕೊನೆಯದಾಗಿ ಮೋಕ್ಷ, ಅಂದರೆ ವಿಮೋಚನೆ. ಈಗ ಇವುಗಳ ಅರ್ಥವನ್ನು ಒಂದೊಂದಾಗಿ ಸವಿಸ್ತಾರವಾಗಿ ತಿಳಿಯೋಣ. ಧರ್ಮ, ಇದು ನೀತಿ ಮತ್ತು ಕರ್ತವ್ಯದ ಮಾರ್ಗವಾಗಿದೆ. ಧರ್ಮ ಪುರುಷಾರ್ಥದ ಮೊದಲ ಮತ್ತು ಅತ್ಯಂತ ಪ್ರಮುಖ ಅಂಶವಾಗಿದೆ. ಇದು ನೀತಿ ಮತ್ತು ಸಾಮಾಜಿಕ ಕರ್ತವ್ಯಗಳನ್ನು ಸೂಚಿಸುತ್ತದೆ. ಜೀವನದಲ್ಲಿ ಸಮತೋಲನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಧರ್ಮವು ಅರ್ಥ, ಅಂದರೆ ಸಂಪತ್ತು ಮತ್ತು ಕಾಮ, ಅಂದರೆ ಸುಖವನ್ನು ಸನ್ಮಾರ್ಗದಲ್ಲಿ ಅನ್ವೇಷಿಸಲು ಮಾರ್ಗದರ್ಶನ ನೀಡುತ್ತದೆ. ಪುರುಷಾರ್ಥದ ಎರಡನೇ ಅಂಶ ಅರ್ಥ. ಅರ್ಥ ಅಂದರೆ ಸಂಪತ್ತು ಮತ್ತು ಸಮೃದ್ಧಿಯ ಅನ್ವೇಷಣೆ. ಅರ್ಥವು ಭೌತಿಕ ಸಂಪತ್ತು, ಆರ್ಥಿಕ ಸ್ಥಿರತೆ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ. ಅರ್ಥವನ್ನು ಧರ್ಮದ ಮಾರ್ಗದಲ್ಲಿ ಸಂಪಾದಿಸುವುದರಿಂದ ಮಾತ್ರ ಅದು ಶುದ್ಧವಾಗಿರುತ್ತದೆ ಮತ್ತು ಜೀವನದಲ್ಲಿ ಸಾರ್ಥಕತೆಯನ್ನು ತರುತ್ತದೆ. ಪುರುಷಾರ್ಥದ ಮೂರನೇ ಅಂಶ ಕಾಮ, ಅಂದರೆ ಇಚ್ಛೆಗಳು ಮತ್ತು ಸುಖಾನುಭವ. ಕಾಮವು ಜೀವನದಲ್ಲಿ ಸುಖ ಮತ್ತು ಆನಂದವನ್ನು ಅನುಭವಿಸುವುದನ್ನು ಸೂಚಿಸುತ್ತದೆ. ಇದು ಭಾವನಾತ್ಮಕ, ಶಾರೀರಿಕ ಮತ್ತು ಸಾಂಸ್ಕೃತಿಕ ಆಸಕ್ತಿಗಳನ್ನು ಒಳಗೊಂಡಿದೆ. ಆದರೆ ಕಾಮವನ್ನು ಧರ್ಮ ಮತ್ತು ಅರ್ಥ ಮಾರ್ಗಕ್ಕೆ ಧಕ್ಕೆಯಾಗದಂತೆ ಅನುಸರಿಸಬೇಕು. ಪುರುಷಾರ್ಥದ ನಾಲ್ಕನೇ ಅಂಶ ಮೋಕ್ಷ. ಇದು ಪರಮ ಗುರಿ ಮತ್ತು ಆತ್ಮಮುಕ್ತಿ ಹೊಂದುವುದಾಗಿದೆ. ಮೋಕ್ಷವು ಪುರುಷಾರ್ಥದ ಅಂತಿಮ ಗುರಿಯಾಗಿದೆ. ಇದು ಪುನರ್ಜನ್ಮದ ಚಕ್ರದಿಂದ ಮುಕ್ತಿಯನ್ನು ಸೂಚಿಸುತ್ತದೆ. ಮೋಕ್ಷವು ಆತ್ಮಜ್ಞಾನ, ಭಕ್ತಿ ಮತ್ತು ಧ್ಯಾನದ ಮೂಲಕ ಸಾಧಿಸಬಹುದು. ಜೀವನದಲ್ಲಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅತ್ಯಗತ್ಯ. ಈ 4 ಪುರುಷಾರ್ಥಗಳನ್ನು ಅನುಸರಿಸುವುದರಿಂದ ಜೀವನ ಸಾರ್ಥಕವಾಗುತ್ತದೆ ಮತ್ತು ಜೀವನದಲ್ಲಿ ಪರಿಪೂರ್ಣತೆಯನ್ನು ತಲುಪಬಹುದು.